ಶುರುವಿನಲ್ಲೇ ಅಂತ್ಯನ ಪ್ರೆಡಿಕ್ಟ್ ಮಾಡೋ ಈ ಕಥೆಗೆ ಧರ್ಮ ಅಧರ್ಮಗಳ ಮಧ್ಯದಲ್ಲಿ ಎರಡು ಸೇನೆಗಳು, ಒಂದು ಧರ್ಮಕ್ಕಾಗಿ ಇನ್ನೊಂದು ಅಹಂಕಾರಕ್ಕಾಗಿ ದುರ್ಯೋಧನನ ಹೆಜ್ಜೆಯನ್ನು ಸಾರಥಿಯಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಅಂದಿದ್ದು. ಹಿಸ್ಟ್ರಿ ಹ್ಯಾಸ್ ಮಾರ್ಕ್ಡ್ ಹಿಸ್ ನೇಮ್ ಇನ್ ದ ಫೈರ್ ಬಟ್ ಹಿ ಹ್ಯಾಸ್ ಟು ಕಾನ್ಕರ್ ಹಿಮ್ಸೆಲ್ಫ್ ಬಿಫೋರ್ ಕಾನ್ಕರಿಂಗ್ ದಿ ವಾರ್. ಅಧ್ಯಾಯ 1 ಅರ್ಜುನದ ವಿಷದಯೋಗ. ಶ್ಲೋಕ 23ನೇ ದಿಕ್ಕು. ಯೋತ್ಸಮಾನಾನ ವೇಕ್ಷೇಯಂ ಏಯತೇತ್ರೇನ ಸಮಾಗತ ತಾತ ರಾಷ್ಟ್ರಸ್ಯ ದುರ್ಬುದ್ಧಿ ಯುದ್ಧೇ ಪ್ರಿಯ ಚಿಕೇಶ್ರವ. ಈ ಶ್ಲೋಕದಲ್ಲಿ ಏನ್ ನಡೀತಿದೆ ಅಂದ್ರೆ ಅರ್ಜುನ ಕೃಷ್ಣನ್ ಹೇಳಾಗೋಗಿದೆ, ಎರಡು ಸೈನ್ಯಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸುವಂತ. ಬಟ್ ವೈ? ಅರ್ಜುನಗೆ ಮುಂಚೆನೆ ಗೊತ್ತಿತ್ತು ಆಪೋನೆಂಟು ಸಂಬಂಧಿಕರು ಅಂತ. ಭಯದಿಂದಲ್ಲ, ಲೆಕ್ಕಾಚಾರದಿಂದಲ್ಲ. ಈ ದುರ್ಬುದ್ಧಿ ಧೃತರಾಷ್ಟ್ರನಿಗೆ ಬೆಂಬಲ ಕೊಡೋರು ಯಾರು ಬಂದಿದ್ದಾರೆ ಅಂತ ನೋಡೋಕೆ. ಧೃತರಾಷ್ಟ್ರ ಯಾರು? ದುರ್ಯೋಧನನ ತಂದೆ. ಈ ಶ್ಲೋಕದಲ್ಲಿ ಧೃತರಾಷ್ಟ್ರ ಅಂತ ಏನು ಕೇಳ್ತಿದ್ದಾರೆ? ದುರ್ಯೋಧನ ಅಂತ ಹೇಳ್ಬೇಕಿತ್ತಲ್ವಾ? ಯಾಕಂದ್ರೆ ಅಪ್ಪನ್ ನೋಡಿದ್ರೆ ಗೊತ್ತಾಗುತ್ತೆ ಮಗ ಹಿಂಗೆ ಅಂತ. ಅದಕ್ಕೆ ಶ್ಲೋಕದಲ್ಲಿ ಹೇಳಿದ್ದಾರೆ ದುರ್ಬುದ್ಧಿ ಧೃತರಾಷ್ಟ್ರ ಅಂತ. ಆಮೇಲೆ ಅರ್ಜುನ ಹೇಳ್ತಿದ್ದಾನೆ, ಅಧರ್ಮ ಪರ ನಿಂತವರ ಮುಖಗಳನ್ನು ನಾನು ನೋಡಲೇಬೇಕಲ್ಲ ಕೃಷ್ಣ ಅಂತ ಹೇಳ್ತೇವೆ. ಒಂದೇ ಹಕ್ಕಿಗಳು ಒಂದೇ ಗುಂಪಿನಲ್ಲಿ ಸೇರಿರುತ್ತವೆ, ಆ ಹಕ್ಕಿಗಳು ಯಾರು ಅಂತ ನೋಡ್ಬೇಕಲ್ಲ ಕೃಷ್ಣ ಅಂತ ಹೇಳ್ತಾನೆ. ಅಧರ್ಮದ ಕಡೆಗೆ ಬಾಣ ಬಿಡುವ ಮುನ್ನ ಎದುರಾಳಿಯ ಕಣ್ಣಿನಲ್ಲಿ ತನ್ನ ಪ್ರತಿಬಿಂಬವನ್ನೇ ನೋಡಿದ ಅರ್ಜುನ ನಡಗಲಿಲ್ಲ. ಅವನು ಲೆಕ್ಕಾಚಾರ ಹಾಕಿದ್ದ. ಕೈಯಲ್ಲಿ ಅರ್ಜುನನ ಗಾಂಡಿವ ಇದೆ, ಆದ್ರೆ ಹೃದಯದಲ್ಲಿ ಸಂಬಂಧಗಳ ಭಾರವಿದೆ. ಜಯ ಖಚಿತ, ಆದ್ರೆ ಮನಸ್ಸಿನೊಳಗಿನ ಕಂಪನ ಶುರುವಾಗ್ತಿದೆ. ಯುದ್ಧ ಶುರುವಾಗೋಕಿನ ಮುಂಚೆ ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣ ದುರ್ಯೋಧನನ ಹತ್ರ ಬರ್ತಾನೆ. ಪಾಂಡವರ ಕಡೆಯ ಶಾಂತಿ ದೂತನಾಗಿ ದುರ್ಯೋಧನ ಎದುರುಗಡೆಗೆ ನಿಂತ್ಕೊಂತಾನೆ. ದುರ್ಯೋಧನನಿಗೆ ಕೇಳ್ತಿದ್ದಾನೆ, ಪಾಂಡವರು ಕ್ಷತ್ರಿಯರು, ನೀವು ರಾಜ್ಯನೇ ಇಟ್ಕೊಳ್ಳಿ, ಅವ್ರಿಗೊಂದು 5 ಹಳ್ಳಿ ಕೊಡಿ ಸಾಕು ಅಂತ ಕೃಷ್ಣ ದುರ್ಯೋಧನ ಕೇಳ್ತಾನೆ. ಅದಕ್ಕೆ ದುರ್ಯೋಧನ ದುರಂಕಾರದಿಂದ ಹೇಳ್ತಾನೆ, ಇವ್ರಿಗೆ ಸಣ್ಣ ಸೂಜಿ ಚುಚ್ಚುವಷ್ಟು ಜಾಗ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಅರ್ಜುನಂಗೆ ಗೊತ್ತಿತ್ತು ದೇರ್ ಇಸ್ ನೋ ನೆಗೋಸಿಯೇಷನ್ ಅಂತ. ಈ ದುರ್ಬುದ್ಧಿ ದುರ್ಯೋಧನ ಯುದ್ಧ ಮಾಡಲೇಬೇಕು ಅಂತ ಇದ್ದ. ಕ್ಲಾರಿಟಿ ಕೊಡ್ತೀನಿ ನೋಡಿ, ಇದು ಇವತ್ತಿನ ಕತೆ ಅನ್ಕೊಂಡ್ರ? ಇಲ್ಲ, ಇದು ನಮ್ಮೆಲ್ಲರ ಕಥೆನೂ ಕೂಡ. ಆಫೀಸ್ನಲ್ಲಿ ನಿನ್ನ ಜೊತೆ ಪ್ರತಿದಿನ ನಗೋರು ನಿನ್ನ ಟೀಮ್ ಅನ್ಕೋಬೇಡ, ನಿನ್ನನ್ನು ಆ ಜಾಗದಿಂದ ಕಳಿಸೋಕೆ ಒಂದು ಸೀಕ್ರೆಟ್ ಗ್ಯಾಂಗ್ ಆಗಿರ್ಬೋದು. ಅರ್ಜುನನ ತರ ಅವರ ಅಸಲಿ ಮುಖನ ಕಣ್ಣಲ್ಲಿ ಕಣ್ಣಿಟ್ಟು. ಸಮಸ್ಯೆಗಳನ್ನು ನೋಡಿ ಹೆದರಿದ್ರೆ ನಿನ್ನನ್ನು ನುಂಗಿ ಹಾಕುತ್ತಾರೆ.